ಸ್ನೇಹಿತರೆ ನಮಸ್ಕಾರ. ನಾವು ಬಂದೀವಿ ಇವತ್ತು ಭೀಮರಾಯಗುಡಿ ಜಾತ್ರೆಗೆ. ಜಾತ್ರೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಗೆ ನೋಡಿ ಯಾವ ಥರ ಇದೆ ಜಾತ್ರೆ, ಜನಗಳು ಎಷ್ಟು ಜನ ಇದ್ದಾರೆ, ಕೆಲವೊಂದು ಆಟಗಳಿದ್ದಾವೆ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಗೆ ಯಾವ ಥರ ಇದ್ದಾವೆ ಅಂತ ಎಷ್ಟೊಂದು ಜೀಕ, ಆಮೇಲೆ ಇಲ್ಲಿ ಹೈ ಜಂಪಿಂಗ್ ಕೆಲವೊಂದು ಅದಾವೆ ಬನ್ನಿ. ರೌಂಡ್ ಆಗಿ ತಿರುಗ್ತಾ ಇದೆ. ಅದ್ರ ಜೊತೆ ಕೂಡ ಇನ್ನೊಂದಿದೆ, ಅದ್ರ ಜೊತೆ ಕೂಡ ಇಲ್ಲಿ ಕೆಲವೊಂದು ಮೂರ್ತಿಗಳು ಕೂಡ ಇದ್ದಾವೆ. ಆ ಮೂರ್ತಿ ಕೂಡ ನೋಡ್ಕೊಂತ ಹಂಗೆ ಮುಂದ್ಗಡೆ ಬರ್ತಾ ಇದ್ವಿ. ಕಬ್ಬಿನ ಹಾಲು ಅಂಗಡಿ ನೋಡಿದ್ವಿ, ನೋಡಿ ಹಂಗೆ ಮುಂದ್ಗಡೆ ಬಂದ್ವಿ. ಬರಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಕೂಡ ಸಣ್ಣ ಹುಡುಗರು ಆಟ ಆಡ್ತಾ ಇದ್ರು ನೀರಲ್ಲಿ, ಅದನ್ನು ಕೂಡ ಒಂದು ಸ್ವಲ್ಪ ನೋಡಿದ್ವಿ. ನೋಡಿ ಖುಷಿ ಆಯಿತು. ಖುಷಿ ಆದ ತಕ್ಷಣ ಹಿಂಗೆ ಮುಂದ್ಗಡೆ ಬಂದ್ವಿ. ಮುಂದ್ಗಡೆ ಬರಬೇಕಾದ್ರೆ ಇಲ್ಲಿ ಕೂಡ ನೆಕ್ಸ್ಟ್ ಸಣ್ಣ ಹುಡುಗರು ಟಿಕೆಟ್ನ ತಗೊಂಡು ಮೇಲ್ಗಡೆ ಎಬ್ಬಿ ಅಲ್ಲಿಸಿನ ತೆಳಗಡೆ ಕೂಡ ಬೋಗ್ತಾ ಇದ್ದರು. ಫ್ಯಾಮಿಲಿ ಜೊತೆ ಕೂಡ ಹೋಗಿದ್ರು ಹುಡುಗರೆಲ್ಲ. ನಾವು ಕೂಡ ಹಾಗೆ ಒಂದು ರೌಂಡ್ ಹತ್ತಿರ ಹಾಕೋಣ ಜಾತ್ರೆಯಲ್ಲಿ ಅಂದಿಸಿಂದ ಹೋಗಿದ್ವಿ. ಹೋಗ್ಬೇಕಾದ್ರೆ ಇದೆಲ್ಲ ಅಂದಿಸಿ ನಮಗೂ ಕೂಡ ಭಾಳಷ್ಟು ಖುಷಿ ಆಯಿತು. ಮನುಷ್ಯಗೆ ಎಷ್ಟೇ ಕಷ್ಟ ಇರಲಿ ದುಃಖ ಇರಲಿ, ಒಂದು ಹಬ್ಬ ಹುಣ್ಣಿಮೆ ಜಾತ್ರೆ ಅಂತ ಬಂದ ಮನುಷ್ಯ ಯಾವಾಗಲೂ ಫ್ರೀ ಮೈಂಡಲ್ಲಿ ಕೂಡ ಖುಷಿಯಿಂದ ಆಗಿರಬೇಕು ಅದರ ಜೊತೆ. ಎಲ್ಲ ಆಟ ನೋಡಿದ ತಕ್ಷಣ ದೇವ್ರ ದರ್ಶನ ಮಾಡ್ಕೊಂತ ಹೊಂಟಿದ್ವಿ. ಇಲ್ಲಿ ಅಜ್ಜಿ ಒಬ್ಬರು ಕಡಲೆಕಾಯಿ ಮಾಡ್ತಾಯಿದ್ರು, ಭಾಳ ಖುಷಿಯಿಂದ ನಗ್ತಾಯಿದ್ರು. ನಗ್ಬೇಕಾದ್ರೆ ನಾವು ಕೂಡ ಹಂಗೆ ನಗ್ಕೊಂತ ಹಂಗೆ ಮುಂದಗಡೆ ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ಇಲ್ಲಿ ರೋಡಲ್ಲಿ ಯಾರೋ ಒಬ್ಬರು ಬಿದ್ದಿದ್ದಾರೆ. ನೋಡಿದ ತಕ್ಷಣ ಭಾಳಷ್ಟು ಭಯ ಆಗಿಬಿಡ್ತು, ಯಾಕಂದರೆ ಅವ್ರ ಮೈ ಮೇಲೆ ಎಲ್ಲ ಬ್ಲಡ್ ಬಿದ್ದಿತ್ತು. ಹಂಗಾಗಿ ಭಯ ತಕ್ಷಣ ಮುನ್ನೋಡಿ ಹಂಗೆ ಹೋಗ್ತಾ ಇದ್ದೀವಿ. ಯಾಕೆ ದೇವ್ರ ದರ್ಶನ ಮಾಡೋಕೆ ಆಮೇಲೆ ಜಾಸ್ತಿ ಜನ ಬರ್ತಾರಂತ ಮಾಡ್ತಾಯಿದ್ವಿ. ಬೇಗ ನಮ್ಮ ಹುಡುಗ ನಮ್ಮ ಜೊತೆ ಒಬ್ಬ ಫ್ರೆಂಡ್ ಇದ್ದ, ಅವನು ನಾನು ಇಬ್ಬರು ಬೇಗನೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆಲ್ಲ ಸೈಡಲ್ಲೆಲ್ಲ ಜಾಸ್ತಿ ಜನಗಳಿದ್ದರು, ಹಂಗಾಗಿ ಬೇಗ ಹೋಗ್ತಾ ಇಲ್ಲದನ್ನ ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಇಲ್ಲೊಬ್ರು ಅಣ್ಣವ್ರು ಏನೋ ತಗೋತಾ ಇದ್ದಾರೆ, ನಾವು ವಿಡಿಯೋ ಮಾಡೋದನ್ನ ನೋಡ್ತಾ ಇದ್ರು. ಹಾಗೆ ದೇವಸ್ಥಾನಕ್ಕೆ ಗರ್ಭಗುಡಿಗೆ ಹೋಗ್ಬೇಕಂತ ಹಂಗೆ ಹೊಂಟಿದ್ದೀವಿ. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ. ಫೋನಿನ ಗಾನ ಚಂದ, ತಟ್ಟೊ ಟಮಟೆಯ ತಾಳ ಚಂದ, ಮಟ್ಕಾನ ಹಾಡಿ ಮಾಡೋ ಜಗಳ ಚಂದ, ಕದ್ದು ತಿನ್ನುವ ಕೋಳಿ ಚಂದ, ಹಳ್ಳ ಬಟ್ಟಿಯ ಸೇಂದಿ ಚಂದ, ಹಳ್ಳದ ಏಡಿಕಾಯಿ ಚಂದ ಚಂದ, ಅಜ್ಜ ಅಜ್ಜಿ ಕಳ್ಳ ನೋಟ, ಸಂದುಗೊಂದಿ ಪ್ರೀತಿ ಪಾಠ, ಕೆಣಕುತ್ತೈತೆ ಮಾಯಾ ಕಾತಿಯ ಮೈಯ ಮಾಟ. ಗರ್ಭಗುಡಿ ಒಳಗಡೆ ಬಂದಿವಿ ದೇವ್ರ ದರ್ಶನ ಮಾಡ್ಬೇಕಂತ. ಎದರಲ್ಲಿ ಪೊಲೀಸರೆಲ್ಲ ಸೈಡೆಲ್ಲ ಕಳ್ತಾ ಇದ್ರು ಕೆಲವೊಬ್ಬರಿಗೆ. ನಾವು ಹಂಗೆ ಸುತ್ತಲೂ ಒಂದು ಫೋಟೋ ಕವರ್ ಪಡಿಗೆಸಿಂದು ದೇವ್ರ ದರ್ಶನಕ್ಕೆ ಹಂಗೆ ಒಳಗಡೆ ಬರ್ತಾ ಇದ್ವಿ. ಬರ್ಬೇಕಾದ್ರೆ ಜನಗಳೆಲ್ಲ ನಾವು ವಿಡಿಯೋ ಮಾಡೋದನ್ನು ನೋಡ್ತಾ ಇದ್ದರು. ನಮ್ಗೆ ಕೂಡ ಭಾಳ ಖುಷಿ ಆಗ್ತಾಯಿತ್ತು, ಯಾಕಂದರೆ ಫಸ್ಟ್ ಟೈಮ್ ಎಲ್ಲ ವಿಡಿಯೋ ಮಾಡ್ತಾ ಇರೋದು. ಹಂಗೆ ಖುಷಿ ಆಗ್ತಾಯಿತ್ತು. ದೇವ್ರನ್ನ ದರ್ಶನ ಮಾಡಿದ್ವಿ. ದರ್ಶನ ಮಾಡಿಸಿದ ಸೈಡೆಲ್ಲ ಅಲ್ಲಿ ಪೂಜಾರಿಗಳಿದ್ದರು.
ಕುಂಕುಮ ಕೂಡ ಹಚ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಬ್ಬರಿಗೆ ಹೋಗೋರಿಗೆಲ್ಲ ಕುಂಕುಮ ಹಚ್ಚಿ ನಾವು ಕೂಡ ಬೇಡ್ಕೊಂಡು ಕೇಸಿಂದ ಒಂದು ರೌಂಡ್ ಪ್ರದರ್ಶನ ಹಾಕ್ಬೇಕಂತ ಹಿಂಗೆ ಸೈಡಲ್ಲೆಲ್ಲ ಹೋದ್ವಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು, ಗೊತ್ತಿಚ್ಚೆ ಶಿವನೇ ಯಾರು ಕದಂಬರ ಕಡೆಯವರು. ಮಿಂದು ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತ ಕಾಡಿಂದ ಬಂದವರು ರಥ ಕಟ್ಟುವುದು ಸಂಪ್ರದಾಯ. ಇಲ್ಲಿ ಇನ್ನು ಮುಂದೆ ನಾವು ನಡೆಸ್ಕೊಡ್ತೇವೆ. ಪ್ರದರ್ಶನ ಎಲ್ಲ ಮುಗೀತು. ಮುಗಿದ ತಕ್ಷಣ ಮನೆಗೆ ಹೋಗ್ಬೇಕಾಯ್ತು. ಟೈಮ್ ಆಯ್ತು ನಮಗೆ. ಹೊರಗಡೆ ಬರ್ಬೇಕಾದ್ರೆ ಇಲ್ಲೆಲ್ಲ ಸೈಡಲ್ಲೆಲ್ಲ ಪೊಲೀಸರೆಲ್ಲ ಕುಂತಿದ್ರು. ಹಂಗೆ ಮುಂದೆ ಹೋಗ್ಬೇಕಾದ್ರೆ ಇಲ್ಲೊಬ್ರು ಯಾರು ನಾನು ವೀಡಿಯೋ ಮಾಡಿದ್ರೆ ಹಂಗೆ ಸೈಡಲ್ಲಿ ಹೋಗಿಬಿಟ್ರು. ದೊಡ್ಡ ಕೇಳಿಲ್ಲ ಅವರು. ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು, ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ, ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು. ಎಲ್ಲ ಜಾತ್ರೆ ಎಲ್ಲ ನೋಡಿದ್ವಿ. ನೋಡಿಗೇಸಿಂದ ಊರಿಗೆ ಹೋಗ್ಬೇಕಾದ್ರೆ ಟೈಮ್ ಇತ್ತು. ಇಲ್ಲಿಂದ ಊರಿಗೆ ಹೋಗ್ಬೇಕಾದ್ರೆ ಟೈಮ್ ಸಲಂದಾಗಿ ಇಲ್ಲೊಂದು ಕೃಷಿ ಮಹಾವಿದ್ಯಾಲಯ ಫೋಟೋ ತೆಗೆದು ತೆಗೆದುಬಿಟ್ಟು ಇಲ್ಲಿಂದ ಊರಿಗೆ ಹೊಂಟಿದ್ವಿ. ಈ ವಿಡಿಯೋ ಎಲ್ಲ ನೋಡ್ತಿರೋರು ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ ಈ ಐಡಿನ. ಥ್ಯಾಂಕ್ ಯು ಸೋ ಮಚ್.